ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋರು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದೇ ಆಡಳಿತದ ಮೊದಲನೇ ಆದ್ಯತೆ. ಹೀಗಾಗಿ ಎಲ್ಲೆಲ್ಲಿ ಆ ಥರ ಭಂಗ ಉಂಟು ಮಾಡೋ ಪ್ರಯತ್ನ ಮಾಡ್ತೇವೆ, ಡೆಫಿನೆಟ್ ಆಗಿ ಕಾನೂನು ತನ್ನ ಕ್ರಮ ಮಾಡುತ್ತೆ. ಅವರು ಮಾತಾಡೋ ಥರದಲ್ಲಿ ಏನಾಗಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಇಸ್ ಟೇಕಿಂಗ್ stringent action against the people who try to take law and order into their hand, who try to create disturbances. ಸರ್, ಈಗ ನಿಮ್ಮ ತವರು ಜಿಲ್ಲೆ ಮೈಸೂರು ಮಾನಂದವಾಡಿ ರೋಡ್ ಅಲ್ಲಿ ಒಂದು ರಾತ್ರಿ ಆಗಿದೆ ಅಡಿಕೆ ವ್ಯಾಪಾರಿದು. ಎಲ್ಲ ಮಾನಂದವಾಡಿ ಆಗಿರಲಿ, ಬೀದರ್ ಇರಲಿ, ಗುಲ್ಬರ್ಗ ಇರಲಿ, ಎಲ್ಲಾದ್ರೂ ಆಗಿರಲಿ ಕಾನೂನು ಸುವ್ಯವಸ್ಥೆನ ಕೈಗೆ ತಗೊಳ್ಳಕ್ಕೆ ಯಾರಿಗೂ ಬಿಡಲ್ಲ. ಸಮರ್ಥವಾಗಿ ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆ. ಅದೆಲ್ಲ ಗೃಹ ಇಲಾಖೆ ಗೊತ್ತು, ಅಲ್ಲಿ ಕೇಳಬೇಕು. ನಮ್ಮ ಜಿಲ್ಲೆದ ಇಲ್ಲ ಒಂದು ಟೀಮ್ ಮಾಡಿದ್ದಾರೆ, ದೇ ಆರ್ ಆಕ್ಟಿಂಗ್ ಆನ್ ದಿ ಇಶ್ಯೂ. ಬಿಜೆಪಿ ಟೀಕೆ ಮಾಡಿದೆ, ಸರ್ಕಾರ ವೈಫಲ್ಯ ಆಗಿದೆ. ಅವರು ತುಂಬಾ ಯಶಸ್ವಿಯಾಗಿದ್ರೆ ಅದಕ್ಕೆ ಟೀಕೆ ಮಾಡ್ತಾರೆ. ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕೂಡ ಗೋಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಸುಗಳ ಮಾರಣೋಹ ಮಾಡಲಾಗ್ತಾ ಇದೆ, ಮಾಡ್ತಾ ಇದೆ. ಇಲ್ಲ, ಆರೋಪಕ್ಕಿಂತ ಹೆಚ್ಚಾಗಿ ಆತರ ಯಾರು ಪಾಪ ಗೋಗಳ ಮೇಲೆ ಕೆಚ್ಚಲು ಕುಯ್ಯೋದು, ಗರ್ಭಿಣಿ ಆಗಿರೋ ಹಸುನ್ನ ಮಾಡೋದು, ಅದು ಹೀನ ಕೃತ್ಯ. ಅದು ಅವು ಕೃತ್ಯ ಕ್ರಮ ತಗೋತೀವ್ರಿ. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ ನೀವು ಸಭೆ ಮಾಡ್ಬೇಕು ಅನ್ನುವಂಥ ವಿಚಾರ ಎಲ್ಲಿಗೆ ಬಂದ್ರು ಸರ್? ಅದು ಸುರ್ಜೇವಾಲ ಅವರು ಗಮನಕ್ಕೆ ತಂದಿದ್ರಿ, ಏನಾಯ್ತು? ಸದ್ಯಕ್ಕೆ ಆಡಳಿತ ಬಗ್ಗೆ ಹೆಚ್ಚು ಗಮನ ಹರಿಸಿದೀವಿ. ಯಾವಾಗ ಆಗ್ಬೇಕು ಆಗುತ್ತೆ. ಅದು ಸಮುದಾಯ ಸಭೆ ಮಾಡ್ತೀರಾ, ಹೇಗೆ? ಅದು ಯಾವಾಗ ಆಗ್ಬೇಕು ಆಗುತ್ತೆ. ಅದು ಈಗ ಸಿಎಂ ಬದಲಾವಣೆ, ಕೆಪಿಸಿಸಿ ಒಂದು ಸಮಾಚಾರ ಇಲ್ಲ ಬಿಡ್ರಿ, ಅವೆಲ್ಲ ಚರ್ಚೆಯಲ್ಲಿ ಬಿಡ್ರಿ. ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋರು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದೇ ಆಡಳಿತದ ಮೊದಲನೇ ಆದ್ಯತೆ. ಹೀಗಾಗಿ ಎಲ್ಲೆಲ್ಲಿ ಆ ಥರ ಭಂಗ ಉಂಟು ಮಾಡೋ ಪ್ರಯತ್ನ ಮಾಡ್ತೇವೆ, ಡೆಫಿನೆಟ್ ಆಗಿ ಕಾನೂನು ತನ್ನ ಕ್ರಮ ಮಾಡುತ್ತೆ. ಅವರು ಮಾತಾಡೋ ಥರದಲ್ಲಿ ಏನಾಗಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಇಸ್ ಟೇಕಿಂಗ್ stringent action against the people who try to take law and order into their hand, who try to create disturbances. ಸರ್, ಈಗ ನಿಮ್ಮ ತವರು ಜಿಲ್ಲೆ ಮೈಸೂರು ಮಾನಂದವಾಡಿ ರೋಡ್ ಅಲ್ಲಿ ಒಂದು ರಾತ್ರಿ ಆಗಿದೆ ಅಡಿಕೆ ವ್ಯಾಪಾರಿದು. ಎಲ್ಲ ಮಾನಂದವಾಡಿ ಆಗಿರಲಿ, ಬೀದರ್ ಇರಲಿ, ಗುಲ್ಬರ್ಗ ಇರಲಿ, ಎಲ್ಲಾದ್ರೂ ಆಗಿರಲಿ ಕಾನೂನು ಸುವ್ಯವಸ್ಥೆನ ಕೈಗೆ ತಗೊಳ್ಳಕ್ಕೆ ಯಾರಿಗೂ ಬಿಡಲ್ಲ. ಸಮರ್ಥವಾಗಿ ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆ. ಅದೆಲ್ಲ ಗೃಹ ಇಲಾಖೆ ಗೊತ್ತು, ಅಲ್ಲಿ ಕೇಳಬೇಕು. ನಮ್ಮ ಜಿಲ್ಲೆದ ಇಲ್ಲ ಒಂದು ಟೀಮ್ ಮಾಡಿದ್ದಾರೆ, ದೇ ಆರ್ ಆಕ್ಟಿಂಗ್ ಆನ್ ದಿ ಇಶ್ಯೂ. ಬಿಜೆಪಿ ಟೀಕೆ ಮಾಡಿದೆ, ಸರ್ಕಾರ ವೈಫಲ್ಯ ಆಗಿದೆ. ಅವರು ತುಂಬಾ ಯಶಸ್ವಿಯಾಗಿದ್ರೆ ಅದಕ್ಕೆ ಟೀಕೆ ಮಾಡ್ತಾರೆ. ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕೂಡ ಗೋಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಸುಗಳ ಮಾರಣೋಹ ಮಾಡಲಾಗ್ತಾ ಇದೆ, ಮಾಡ್ತಾ ಇದೆ. ಇಲ್ಲ, ಆರೋಪಕ್ಕಿಂತ ಹೆಚ್ಚಾಗಿ ಆತರ ಯಾರು ಪಾಪ ಗೋಗಳ ಮೇಲೆ ಕೆಚ್ಚಲು ಕುಯ್ಯೋದು, ಗರ್ಭಿಣಿ ಆಗಿರೋ ಹಸುನ್ನ ಮಾಡೋದು, ಅದು ಹೀನ ಕೃತ್ಯ. ಅದು ಅವು ಕೃತ್ಯ ಕ್ರಮ ತಗೋತೀವ್ರಿ. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ ನೀವು ಸಭೆ ಮಾಡ್ಬೇಕು ಅನ್ನುವಂಥ ವಿಚಾರ ಎಲ್ಲಿಗೆ ಬಂದ್ರು ಸರ್? ಅದು ಸುರ್ಜೇವಾಲ ಅವರು ಗಮನಕ್ಕೆ ತಂದಿದ್ರಿ, ಏನಾಯ್ತು? ಸದ್ಯಕ್ಕೆ ಆಡಳಿತ ಬಗ್ಗೆ ಹೆಚ್ಚು ಗಮನ ಹರಿಸಿದೀವಿ. ಯಾವಾಗ ಆಗ್ಬೇಕು ಆಗುತ್ತೆ. ಅದು ಸಮುದಾಯ ಸಭೆ ಮಾಡ್ತೀರಾ, ಹೇಗೆ? ಅದು ಯಾವಾಗ ಆಗ್ಬೇಕು ಆಗುತ್ತೆ. ಅದು ಈಗ ಸಿಎಂ ಬದಲಾವಣೆ, ಕೆಪಿಸಿಸಿ ಒಂದು ಸಮಾಚಾರ ಇಲ್ಲ ಬಿಡ್ರಿ, ಅವೆಲ್ಲ ಚರ್ಚೆಯಲ್ಲಿ ಬಿಡ್ರಿ. ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋರು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದೇ ಆಡಳಿತದ ಮೊದಲನೇ ಆದ್ಯತೆ. ಹೀಗಾಗಿ ಎಲ್ಲೆಲ್ಲಿ ಆ ಥರ ಭಂಗ ಉಂಟು ಮಾಡೋ ಪ್ರಯತ್ನ ಮಾಡ್ತೇವೆ, ಡೆಫಿನೆಟ್ ಆಗಿ ಕಾನೂನು ತನ್ನ ಕ್ರಮ ಮಾಡುತ್ತೆ. ಅವರು ಮಾತಾಡೋ ಥರದಲ್ಲಿ ಏನಾಗಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಇಸ್ ಟೇಕಿಂಗ್ stringent action against the people who try to take law and order into their hand,
ಹೂ ಟ್ರೈ ಟು ಕ್ರಿಯೇಟ್ ಡಿಸ್ಟರ್ಬೆನ್ಸಸ್. ಸರ್ ಈಗ ನಿಮ್ಮ ತವರು ಜಿಲ್ಲೆ ಮೈಸೂರು ಮಾನಂದವಾಡಿ ರೋಡಲ್ಲಿ ಒಂದು ರಾಬ್ರಿ ಆಗಿದೆ ಅಡಿಕೆ ವ್ಯಾಪಾರಿದು. ಎಲ್ಲ ಮಾನಂದವಾಡಿ ಆಗಿರಲಿ, ಬೀದರ್ ಇರಲಿ, ಗುಲ್ಬರ್ಗ ಇರಲಿ, ಎಲ್ಲಾದ್ರೂ ಆಗಿರಲಿ, ಕಾನೂನು ಸುವ್ಯವಸ್ಥೆನ ಕೈಗೆ ತಗೊಳ್ಳಕ್ಕೆ ಯಾರಿಗೂ ಬಿಡಲ್ಲ. ಸಮರ್ಥವಾಗಿ ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆ. ರಾಬ್ರಿ ಕೇಸಲ್ಲಿ ಏನಿದೆ ಸರ್ ಮಾಹಿತಿ? ಏನೋ ಅರೆಸ್ಟ್ ಆಗಿದ್ದಾರೆ ಸರ್? ಅದೆಲ್ಲ ಗೃಹ ಇಲಾಖೆ ಗೊತ್ತು, ಅಲ್ಲಿ ಕೇಳಬೇಕು. ನಮ್ಮ ಜಿಲ್ಲೆದ ಇಲ್ಲ ಒಂದು ಟೀಮ್ ಮಾಡಿದ್ದಾರೆ, ದೇ ಆರ್ ಆಕ್ಟಿಂಗ್ ಆನ್ ದಿ ಇಶ್ಯೂ. ಬಿಜೆಪಿ ಟೀಕೆ ಮಾಡಿದೆ ಸರ್ಕಾರ ವೈಫಲ್ಯ ಆಗಿದೆ. ಅವರು ತುಂಬಾ ಯಶಸ್ವಿಯಾಗಿದ್ರೆ ಅದಕ್ಕೆ ಟೀಕೆ ಮಾಡ್ತಾರೆ. ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕೂಡ ಆ ಗೋಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಸುಗಳ ಮಾರಣ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಆರೋಪಕ್ಕಿಂತ ಹೆಚ್ಚಾಗಿ ಆತರ ಯಾರು ಪಾಪ ಗೋಗಳ ಮೇಲೆ ಕೆಚ್ಚಲು ಕುಯ್ಯೋದು, ಗರ್ಭಿಣಿ ಆಗಿರೋ ಹಸುನ್ನ ಮಾಡೋದು, ಅದು ಹೀನ ಕೃತ್ಯ. ಅದು ಅವು ಕೃತ್ಯ ಕ್ರಮ ತಗೋತೀವ್ರಿ. ಹಾಂ ಸರ್. ಸರ್ ಇನ್ನೊಂದು ಸರ್, ಪ್ರಮುಖವಾಗಿ ನೀವು ಸಭೆ ಮಾಡ್ಬೇಕು ಅನ್ನುವಂಥ ವಿಚಾರ ಎಲ್ಲಿಗೆ ಬಂತು ಸರ್? ಅದು ಸುರ್ಜೇವಾಲ ಅವ್ರ ಗಮನಕ್ಕೆ ಬಂದಿದ್ರಿ, ಏನಾಯ್ತು? ಸದ್ಯಕ್ಕೆ ಆಡಳಿತ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದೀವಿ. ಯಾವಾಗ ಆಗ್ಬೇಕು ಆಗುತ್ತೆ ಅದು. ಸಮುದಾಯ ಸಭೆ ಮಾಡ್ತೀರಾ, ಹೇಗೆ? ಅದು ಯಾವಾಗ ಆಗ್ಬೇಕು ಆಗುತ್ತೆ ಅದು. ಸರ್ ಈಗ ಸಿಎಂ ಬದಲಾವಣೆ, ಕೆಪಿಸಿಸಿ ಒಂದು ಸಮಾಚಾರ ಇಲ್ಲ ಬಿಡ್ರಿ, ಅವೆಲ್ಲ ಚರ್ಚೆಯಲ್ಲಿ ಬಿಡ್ರಿ. ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋರು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದೇ ಆಡಳಿತದ ಮೊದಲನೇ ಆದ್ಯತೆ. ಹೀಗಾಗಿ ಎಲ್ಲೆಲ್ಲಿ ಆ ಥರ ಭಂಗ ಉಂಟು ಮಾಡೋ ಪ್ರಯತ್ನ ಮಾಡ್ತೇವೆ, ಡೆಫಿನೆಟ್ ಆಗಿ ಕಾನೂನು ತನ್ನ ಕ್ರಮ ಮಾಡುತ್ತೆ. ಅವರು ಮಾತಾಡೋ ಥರದಲ್ಲಿ ಏನಾಗಿಲ್ಲ. ಅಲ್ಲ ಸರ್, ಇಷ್ಟೊಂದು ಹಗಲು ಬ್ಯಾಂಕ್ಗಳ ದರೋಡೆ ಆಯ್ತಲ್ಲ, ಅದು ಪ್ರಮುಖವಾಗಿ ಸುಟ್ಔಟ್ ಕೂಡ ಆಯ್ತು. ಹೋಮ್ ಡಿಪಾರ್ಟ್ಮೆಂಟ್ ಇಸ್ ಟೇಕಿಂಗ್ stringent action against the people who try to take law and order into their hand, who try to create disturbances. ಸರ್ ಈಗ ನಿಮ್ಮ ತವರು ಜಿಲ್ಲೆ ಮೈಸೂರು ಮಾನಂದವಾಡಿ ರೋಡಲ್ಲಿ ಒಂದು ರಾಬ್ರಿ ಆಗಿದೆ ಅಡಿಕೆ ವ್ಯಾಪಾರಿದು. ಎಲ್ಲ ಮಾನಂದವಾಡಿ ಆಗಿರಲಿ, ಬೀದರ್ ಇರಲಿ, ಗುಲ್ಬರ್ಗ ಇರಲಿ, ಎಲ್ಲಾದ್ರೂ ಆಗಿರಲಿ, ಕಾನೂನು ಸುವ್ಯವಸ್ಥೆನ ಕೈಗೆ ತಗೊಳ್ಳಕ್ಕೆ ಯಾರಿಗೂ ಬಿಡಲ್ಲ. ಸಮರ್ಥವಾಗಿ ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆ. ರಾಬ್ರಿ ಕೇಸಲ್ಲಿ ಏನಿದೆ ಸರ್ ಮಾಹಿತಿ? ಏನೋ ಅರೆಸ್ಟ್ ಆಗಿದ್ದಾರೆ ಸರ್? ಅದೆಲ್ಲ ಗೃಹ ಇಲಾಖೆ ಗೊತ್ತು, ಅಲ್ಲಿ ಕೇಳಬೇಕು. ನಮ್ಮ ಜಿಲ್ಲೆದ ಇಲ್ಲ ಒಂದು ಟೀಮ್ ಮಾಡಿದ್ದಾರೆ, ದೇ ಆರ್ ಆಕ್ಟಿಂಗ್ ಆನ್ ದಿ ಇಶ್ಯೂ. ಬಿಜೆಪಿ ಟೀಕೆ ಮಾಡಿದೆ ಸರ್ಕಾರ ವೈಫಲ್ಯ ಆಗಿದೆ. ಅವರು ತುಂಬಾ ಯಶಸ್ವಿಯಾಗಿದ್ರೆ ಅದಕ್ಕೆ ಟೀಕೆ ಮಾಡ್ತಾರೆ. ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕೂಡ ಆ ಗೋಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಸುಗಳ ಮಾರಣ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಆರೋಪಕ್ಕಿಂತ ಹೆಚ್ಚಾಗಿ ಆತರ ಯಾರು ಪಾಪ ಗೋಗಳ ಮೇಲೆ ಕೆಚ್ಚಲು ಕುಯ್ಯೋದು, ಗರ್ಭಿಣಿ ಆಗಿರೋ ಹಸುನ್ನ ಮಾಡೋದು, ಅದು ಹೀನ ಕೃತ್ಯ. ಅದು ಅವು ಕೃತ್ಯ ಕ್ರಮ ತಗೋತೀವ್ರಿ. ಹಾಂ ಸರ್. ಸರ್ ಇನ್ನೊಂದು ಸರ್, ಪ್ರಮುಖವಾಗಿ ನೀವು ಸಭೆ ಮಾಡ್ಬೇಕು ಅನ್ನುವಂಥ ವಿಚಾರ ಎಲ್ಲಿಗೆ ಬಂತು ಸರ್? ಅದು ಸುರ್ಜೇವಾಲ ಅವ್ರ ಗಮನಕ್ಕೆ ಬಂದಿದ್ರಿ, ಏನಾಯ್ತು? ಸದ್ಯಕ್ಕೆ ಆಡಳಿತ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದೀವಿ. ಯಾವಾಗ ಆಗ್ಬೇಕು ಆಗುತ್ತೆ ಅದು. ಸಮುದಾಯ ಸಭೆ ಮಾಡ್ತೀರಾ, ಹೇಗೆ? ಅದು ಯಾವಾಗ ಆಗ್ಬೇಕು ಆಗುತ್ತೆ ಅದು. ಸರ್ ಈಗ ಸಿಎಂ ಬದಲಾವಣೆ, ಕೆಪಿಸಿಸಿ ಒಂದು ಸಮಾಚಾರ ಇಲ್ಲ ಬಿಡ್ರಿ, ಅವೆಲ್ಲ ಚರ್ಚೆಯಲ್ಲಿ ಬಿಡ್ರಿ.